ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹಸ್ತಿನಾವತ್ಯಾಃ ಸಿಂಹಾಸನೆ ಅಭಿಷಿಕ್ತೋಪಿ ಧರ್ಮಜಃ ನಿತರಾಂ ಪರಿತತಾಪ. ಯತಃ ಬಾಲದ್ವಿಜ ಸುಹೃನ್ಮಿತ್ರ ಪಿತೃ ಮಾತ್ರ ಗುರುದ್ರುಹಃ ಮೇ ನರಕಾತ್ ಮೋಕ್ಷಃ ನೈವ ಸ್ಯಾತ್. ಅಹೋ ಮೇ ಅಜ್ಞಾನಂ ಪಶ್ಯತ ದುರಾತ್ಮಾಹಂ ಮಯಾ ತು ಅನೇಕಾಃ ಅಕ್ಷೋಹಿಣ್ಯಃ ಘಾತಿತಾಃ. ಯದ್ಯಪಿ ಶಾಶ್ವತಂ ವಚಃ ವೈದಿಕಂ ಪ್ರಜಾಭರ್ತುಃ ರಾಜ್ಞಃ ಶತ್ರುಣಾಂ ವಧಃ ನೈವ ಪಾಪಕರಃ ಭವತಿ ಕಿಂತು ಧರ್ಮಕರ ಏವ ಭವತಿ ಇತಿ ವದತಿ. ತಥಾಪಿ ತತ್ ವಚಃ ಮಾಂ ತು ನ ಬೋಧಯತಿ, ಮನಸ್ಸಮಾಧಾನಂ ನೈವ ದದಾತಿ. ಯೇ ಶತ್ರವಃ ಮಯಾ ಹತಾಃ ಯೇ ಚ ಘಾತಿತಾಃ ತೇಷಾಂ ಸ್ತ್ರೀಣಾಂ ಇದಾನೀಂ ವೈಧವ್ಯಂ ಸಮಜನಿ. ತೇಷಾಂ ಚ ವೈಧವ್ಯದಾನೇನ ಯತ್ ಪಾಪಂ ಅಹಂ ಪ್ರಾಪ್ತವಾನಸ್ಮಿ ತದಿದಂ ಪಾಪಂ ಅಶ್ವಮೇಧಯಾಗೋಪಿ ನ ವ್ಯಪೋಹಿತುಂ ಪ್ರಭವತಿ. ಪಂಕೇನ ಯಹ ದೋಷಃ ಪುರುಷಸ್ಯ ಭವತಿ ಸಹ ದೋಷಃ ಜಲೇನೈವ ಪರಿಹರ್ತುಂ ಶಕ್ಯೇತ ನ ಪುನಃ ಪಂಕಾಂತರಲೇಪೇನ. ಅತಃ ಯಾ ಇಯಂ ಭೂತಹತ್ಯಾ ಮಯಾ ಕೃತಾ ತಯಾ ಯತ್ ಪಾಪಂ ಪ್ರಾಪ್ತವಾನಸ್ಮಿ ತದಿದಂ ಪಾಪಂ ಯಜ್ಞಃ ಪ್ರಮಾಷ್ಟುಂ ನೈವ ಅರ್ಹತಿ ಇತಿ ಪ್ರಜಾದ್ರೋಹಾತ್ ಭೀತಃ ಸಹ ಯುಧಿಷ್ಠಿರಃ ಧರ್ಮಸ್ಯ ವಿಶೇಷಂ ಜ್ಞಾತುಂ ದೇವವ್ರತಃ ಯಸ್ಮಿನ್ ಕುರುಕ್ಷೇತ್ರೇ ಯುದ್ಧಭೂಮೌ ಪಪಾತ ತಾಮೇವ ಯುದ್ಧಭೂಮಿಂ ಪ್ರಯಯೌ ಸಾನುಜಃ ಸಕೃಷ್ಣಃ ಸಮುನಿಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 8ನೇ ಶ್ಲೋಕ ನಾವು ಇವತ್ತು ನೋಡಬೇಕಾಗಿರೋದು. ನಾನು ದೊಡ್ಡ ಪ್ರಮಾಣದಲ್ಲಿ ನರಹತ್ಯೆ ಮಾಡಿಸಿಬಿಟ್ಟಿದ್ದೇನೆ. ಆದ್ದರಿಂದ ನನಗೆ ಬಂದಿರುವಂತಹ ದೋಷ ಇನ್ನು ಯಾವ ಯುದ್ಧ ಇತ್ಯಾದಿಗಳಿಂದಲೂ ಕೂಡ ಪರಿಹಾರ ಕಾಣುವಂಥದ್ದಲ್ಲ. ಇನ್ನು ಯಾವ ಯಾಗ ಮಾಡಿದರೂ ಪರಿಹಾರ ಕಾಣುವಂಥದ್ದಲ್ಲ. ಅಶ್ವಮೇಧ ಯಾಗವನ್ನು ಸರ್ವದೋಷ ಪರಿಹಾರಕ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದರೆ ನನಗೆ ಮಾತ್ರ ಅದರ ಮೇಲೆ ವಿಶ್ವಾಸ ಇಲ್ಲ. ಅನೇಕ ಜೀವಗಳನ್ನು ಕೊಂದು ನಾನು ಈಗಾಗಲೇ ಪಾಪ ಕಟ್ಟಿಕೊಂಡದ್ದಾಗಿದೆ. ಆ ಪಾಪವನ್ನು ಮತ್ತಷ್ಟು ಜೀವಗಳನ್ನು ಕೊಂದು ಹಾಕಿ ನಾನು ಹೇಗೆ ಪರಿಹಾರ ಮಾಡಿಕೊಂಡೇನೋ. ಈ ಹಿಂದೆ ನಾವು ಅಶ್ವಮೇಧ ಯಾಗದ ವಿವರಗಳನ್ನು ನೋಡುವಾಗ ನೋಡಿದ್ದೇವೆ. ಅಲ್ಲಿ ಅಶ್ವಮೇಧ ಯಾಗದ ಕುದುರೆ ಅಲ್ಲದೆ ಇನ್ನೂ ಬೇರೆ ಬೇರೆ ಜಿಂಕೆಗಳು, ಪಕ್ಷಿಗಳು ಮೊದಲಾದ ಪ್ರಾಣಿಗಳ ಹತ್ಯೆಯೂ ಕೂಡ ನಡೀತದೆ. ಹೀಗೆ ಅಂಥ ಹಿಂಸಾರೂಪವಾದ ಯಜ್ಞವನ್ನು ಮಾಡಿ ನಾನು ಹೇಗೆ ಈ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವುದು, ಇದರಿಂದ ನನಗೆ ಮುಕ್ತಿ ಹೇಗೆ ಅಂತ ಹೀಗೆ ಬಹಳ ಖೇದ ಮಾಡಿಕೊಂಡ ಯುಧಿಷ್ಠಿರ. ಮತ್ತು ತಾನು ಸ್ವಯಂ ಇದರ ಬಗ್ಗೆ ಹೆಚ್ಚಿನ ಜಿಜ್ಞಾಸೆ ಮಾಡಬೇಕು, ಧರ್ಮಗಳನ್ನು ತಿಳಿದುಕೊಳ್ಳಬೇಕು ಅಂತ ಆಲೋಚನೆ ಮಾಡಿ ಭೀಷ್ಮರ ಬಳಿಗೇನೆ ಹೋದ ಅಂತ ಹೀಗೆ ಕಥೆ ಕೇಳಿ ಬರ್ತದೆ. ಈ ಪ್ರಜಾಹತ್ಯೆ, ಅದರಿಂದ ಬರಬಹುದಾದ ಪಾಪ,
ಇದರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ನನಗೆ ಭಾಗವತದ ಈ ಮಾತಿನ ಜೊತೆಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಬರುವಂಥ ಒಂದು ಮಾತು ಕೂಡ ನೆನಪಿಗೆ ಬಂತು. ಅದನ್ನು ಕೂಡ ಈಗ ಹಂಚಿಕೊಳ್ಬೇಕು ಅಂತ ಹೊರಟೆ. ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಾ ನೈಕೋ ಋಷಿರಿಹಿ ಯಸ್ಯ ವಚಃ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನಃ ಏನ ಗತಸ್ಸ ಪಂಥಾಃ. ಧರ್ಮ ಅನ್ನುವುದು ಬಹಳ ಸೂಕ್ಷ್ಮವಾದದ್ದು. ಯಾವತ್ತೂ ಕೂಡ ತರ್ಕದ ಮೂಲಕ ಧರ್ಮವನ್ನು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಶ್ರುತಿಗಳ ಶಾಸ್ತ್ರಗಳ ಮಾತನ್ನು ನೋಡಬೇಕು ಅಂತ ಹೊರಟ್ರೆ ಅನೇಕ ಶಾಸ್ತ್ರಗಳ ಮಾತುಗಳಿವೆ. ಯಾವ ಮಾತನ್ನು ತಿರಸ್ಕಾರ ಮಾಡುವುದು, ಯಾವ ಮಾತನ್ನು ಸ್ವೀಕಾರ ಮಾಡುವುದು ಅಂತ ಗೊತ್ತಾಗೋದಿಲ್ಲ. ನೈಕೋ ಋಷಿ ಯಸ್ಯ ವಚಃ ಪ್ರಮಾಣಂ. ಇನ್ನು ಯಾರಾದರೂ ಒಬ್ಬ ಋಷಿಯನ್ನು ಸಮೀಪಿಸಿ ಆ ಋಷಿಯ ಮೂಲಕ ಆ ಮಾತುಗಳ ಶಾಸ್ತ್ರದ ಮಾತುಗಳ ಅರ್ಥವನ್ನು ಅಧ್ಯಯನ ಮಾಡೋಣ ಅಂತ ಹೊರಟ್ರೆ ಅದು ಕೂಡ ನನಗೆ ಸಮಾಧಾನ ಕೊಡೋದಿಲ್ಲ. ಒಬ್ಬ ಋಷಿ ಹೀಗೆ ಹೇಳಿದರೆ ಮತ್ತೊಬ್ಬ ಋಷಿ ಮತ್ತೊಂದು ರೀತಿ ಹೇಳ್ತಾನೆ. ಯಾವ ಋಷಿಯ ಮಾತನ್ನಾದರೂ ಕೇಳುವುದು? ಧರ್ಮಸ್ಯ ತತ್ವಂ, ಒಟ್ಟಾರೆ ಧರ್ಮ ಅಂತನ್ನುವುದೇ ಬಹಳ ಸೂಕ್ಷ್ಮವಾದದ್ದು. ನಿಹಿತಂ ಗುಹಾಯಾಮ್, ಅದು ಅಡಗಿ ಹೋಗಿದೆ. ಶಾಸ್ತ್ರದ ಗುಹೆಯಲ್ಲಿ ಅದು ಅಡಗಿದೆ. ಸಂಪ್ರದಾಯಜ್ಞರ ವರ್ತನೆಗಳ, ಅವರ ಸದಾಚಾರಗಳ, ಪರಂಪರೆಗಳ, ಸಂಪ್ರದಾಯದ ಗುಹೆಗಳಲ್ಲಿ ಅದು ಅಡಗಿ ಹೋಗಿದೆ. ಹಾಗಾದರೆ ಮಾಡುವುದೇನು? ಮಹಾಜನೋ ಏನು ಗತಸ್ಸ ಪಂಥಾಹ. ನಾವಿರುವ ಕಾಲದಲ್ಲಿ, ನಾವಿರುವ ದೇಶದಲ್ಲಿ ಮಹಾಜನರು ಹೇಗೆ ನಡೆದುಕೊಂಡಿದ್ದಾರೋ ಅದನ್ನೇ ಧರ್ಮ ಅಂತ ಅನ್ನಬೇಕು ಅಂತ ಹೀಗೆ ಮಹಾಭಾರತವೂ ಕೂಡ ಹೇಳಿ ಕೈ ತೊಳೆದುಕೊಂಡಿದೆ. ಅಲ್ಲಿ ಮಹಾಭಾರತದಲ್ಲಿ ಈ ಮಾತನ್ನು ಹೇಳಿದವನು ಸ್ವಯಂ ಯುಧಿಷ್ಠಿರನೇ. ಯಕ್ಷಪ್ರಶ್ನದ ಪ್ರಸಂಗದಲ್ಲಿ ಬರುವಂಥ ಮಾತದು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಮಾತು ಬರ್ತದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲೊಂದು ಇಂಥದೇ ಒಂದು ಪ್ರಸಂಗ. ರಾಮ ಲಕ್ಷ್ಮಣ ಮತ್ತು ಭರತರನ್ನು ಕರೆದು ನನಗೆ ಅಶ್ವಮೇಧ ಯಾಗ ಮಾಡಬೇಕೆಂಬ, ರಾಜಸೂಯ ಯಾಗ ಮಾಡಬೇಕೆಂಬ ಬಯಕೆ ಆಗಿದೆ ಅಂತ ತನ್ನ ಆಲೋಚನೆಗಳನ್ನು ಅವ್ರ ಮುಂದೆ ತೋಡಿಕೊಳ್ತಾನೆ. ಅಲ್ಲಿ ಆ ರಾಮನ ಆಲೋಚನೆಗಳನ್ನು ಕೇಳಿ ಭರತ ಹೇಳುವಂಥ ಮಾತುಗಳು ನನಗೆ ಬಹಳ ಹಿಂದೆನೇ ಗೊಂದಲ ಮೂಡಿಸಿದ್ದವು. ಹಾಗಾದರೆ ಧರ್ಮ ಅಂದರೆ ಯಾವುದು ಅನ್ನುವುದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಆಗ್ತದಲ್ಲ ಅಂತ ಕಾಣಿಸುತ್ತೆ ಅವಾಗಲೂ ಕೂಡ. ಯುವಾಭ್ಯಾಂ ಆತ್ಮಭೂತಾಭ್ಯಾಂ ರಾಜಸೂಯ ಮನೋತ್ತಮಂ ಸಹಿತೋ ಎಷ್ಟು ಮಿಚ್ಛಾಮಿ ಯತ್ರ ಧರ್ಮಸ್ತು ಶಾಶ್ವತಃ. ನೀವಿಬ್ಬರು, ಲಕ್ಷ್ಮಣ ಮತ್ತು ಭರತರಿಬ್ಬರು ಕೂಡ ನನ್ನ ಸಹೋದರರಿದ್ದೀರಿ. ನಿಮ್ಮ ಜೊತೆಗೆ ಸೇರಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಆ ಅಶ್ವಮೇಧ ಯಾಗ ಮಾಡುವುದರಲ್ಲಿ ಶಾಶ್ವತವಾದ ಧರ್ಮ ಇದೆ. ಹಿಂದೆ ಈ ವರುಣ ಮೊದಲಾದವರೆಲ್ಲರೂ ಕೂಡ ಅಶ್ವಮೇಧ ಯಾಗ ಮಾಡಿದರು. ಚಂದ್ರನು ಕೂಡ ರಾಜಸೂಯ ಯಾಗ ಮಾಡಿದ. ನಾನು ಅಶ್ವಮೇಧ ಯಾಗ ಅಂತ ಕೆಲವು ಬಾರಿ ಹೇಳಿದೆ. ರಾಜಸೂಯ ಅಶ್ವಮೇಧ ಅಂತ ಕೆಲವು ಸಾರಿ ಅದನ್ನು ಒಟ್ಟೊಟ್ಟಿಗೆ ಮಾಡ್ತಿರ್ತಾರೆ. ಇಲ್ಲೆಲ್ಲ ಬಂದಿರುವುದು ರಾಜಸೂಯ ಅಂತ. ಚಂದ್ರನು ಕೂಡ ರಾಜಸೂಯ ಯಾಗ ಮಾಡಿದ, ಮಾಡಿ ಶ್ರೇಷ್ಠ ಸ್ಥಾನವನ್ನು ಪಡೆದ, ಕೀರ್ತಿಯನ್ನು ಪಡೆದ. ನಾನೀಗ ಅಶ್ವಮೇಧ ರಾಜಸೂಯ ಯಾಗ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದಾಗ ರಾಮನ ಈ ಮಾತನ್ನು ಕೇಳಿ ಭರತ ಪ್ರಾಂಜಲಿರ್ಭೂತ್ವ ವಾಕ್ಯಮೇತದ್ ಉವಾಚಃ. ಭರತ ಹೀಗೆ ಹೇಳಿದಂತೆ, ತ್ವಯಿ ಧರ್ಮ ಪರಹ ಸಾಧೋ ತ್ವಯಿ ಸರ್ವಾ ವಸುಂಧರ. ಎಲ್ಲ ಸಮಸ್ತ ಧರ್ಮವೆಲ್ಲವೂ ಕೂಡ ನಿನ್ನನ್ನೇ ಅವಲಂಬಿಸಿಕೊಂಡಿದೆ. ಪ್ರತಿಷ್ಠಿತ ಮಹಾಬಾಹೋ ಯಶಶ್ಚ ಅಮಿತ ವಿಕ್ರಮ. ಎಲ್ಲ ರಾಜರು ಕೂಡ ನಿನ್ನನ್ನು ನಿರೀಕ್ಷಿಸ್ತಾರೆ, ನಿನ್ನ ಆಜ್ಞೆಯನ್ನು ಅವರು ಪಾಲಿಸ್ತಾರೆ. ಎಲ್ಲ ದೇವತೆಗಳು ಕೂಡ ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನ ಆಜ್ಞೆಯನ್ನು ಹೇಗೆ ನಿರೀಕ್ಷಿಸ್ತಾರೋ ಹಾಗೆ. ಪುತ್ರಾಶ್ಚ ಪಿತೃವದ್ರಾಜನ್ ಪಶ್ಯಂತೆ ತ್ವಾಂ ಮಹಾಬಲ. ಈ ಮಕ್ಕಳು ತಂದೆಯನ್ನು ಹೇಗೆ ನೋಡ್ತಾರೋ ಹಾಗೆ ನಿನ್ನ ಈ ಜಗತ್ತೆಲ್ಲವೂ ಕೂಡ ನಿನ್ನನ್ನು ನೋಡ್ತದೆ. ಪೃಥಿವ್ಯಾ ಗತಿಭೂತೋಸಿ ಪ್ರಾಣಿನಾಮಪಿ ರಾಘವ. ಸಮಸ್ತ ಪ್ರಪಂಚದ ಗತಿ ನೀನು, ಎಲ್ಲ ಜೀವರ ಗತಿ ನೀನು. ನೀನು ಇಂಥ ಯಜ್ಞವನ್ನು ಮಾಡ್ತಿದ್ದೀಯಲ್ಲ,
ಇದು ರಾಜಸೂಯ ಅನ್ನೋ ಯಜ್ಞ ಮಾಡುವುದು ಥರಣ, ಇದು ಉಚಿತವ? ಯಾಕೆಂದರೆ ಪೃಥಿವ್ಯಾಂ ರಾಜವಂಶಾನ ವಿನಾಶೋ ಯತ್ರ ದೃಶ್ಯತೆ. ರಾಜಸೂಯಾಗ ಮಾಡಬೇಕಾದ್ರೆ ಈ ರಾಜಸೂಯಾಗ ಮಾಡುವವನು ಎಲ್ಲ ಕಡೆ ದಿಗ್ವಿಜಯ ಮಾಡಬೇಕು, ಎಲ್ಲರನ್ನು ಸೋಲಿಸಿ ಯುದ್ಧ ಮಾಡಿ ಸೋಲಿಸಿ ಆ ಬಳಿಕ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಮುಂದೆ ರಾಜಸೂಯಾಗ ಮಾಡಬೇಕು. ಆಗ ಎಲ್ಲ ಕಡೆ ಪ್ರಜಾಕ್ಷಯ ಆಗ್ತದೆ. ಪೃಥಿವ್ಯಾಂ ಯೇ ಚ ಪುರುಷಾ ರಾಜನ್ ಪೌರುಷಮಾಗತಾ ಸರ್ವೇಷಾಂ ಭವಿತಾ ತತ್ರ ಸಂಶಯ ಸರ್ವಕೋಪಜ. ಪರಸ್ಪರ ಕೋಪ ತಾಪ ಇತ್ಯಾದಿಗಳ ಮೂಲಕ ನಾಶ ಆಗಿ ಹೋಗ್ತದೆ. ಪೃಥ್ವೀಂ ನಾರ್ಹಸೆ ಹಂತು ವಶೇ ಹಿ ತವ ವರ್ತತೆ. ಇಡೀ ಭೂಮಂಡಲ ಎಲ್ಲ ನಷ್ಟ ಆಗಿ ಹೋಗ್ತದಲ್ಲ ಹೀಗೆ ಮಾಡಿದಾಗ. ಹೀಗೆ ನೀನು ಈ ರಾಜಸೂಯಾಗ ಮಾಡುವುದು ಉಚಿತ ಅಲ್ಲ ಅಂತ ಭರತ ಹೇಳಿದ. ರಾಮನಿಗೆ ಅದನ್ನು ಕೇಳಿ ಪ್ರಹರ್ಷ ಮತುಲಂ ಲೇಭೆ, ಮಹಾ ಸಂತೋಷ ಆಗಿಬಿಡ್ತಂತೆ. ಮತ್ತೆ ಪ್ರೀತೋಸ್ಮಿ ಪರಿತುಷ್ಟೋಸ್ಮಿ ತವಾದ್ಯ ವಚನೆಯ ನಖ, ನೀನು ಈ ಮಾತನ್ನು ಏನು ಹೇಳಿದ್ದೆ ಅದನ್ನು ಕೇಳಿ ನಂಗೆ ಸಂತೋಷ ಆಗಿದೆ. ವ್ಯಾಹೃತಂ ಪುರುಷೋ ವ್ಯಾಘ್ರ ಪೃಥಿವ್ಯಾ ಪರಿಪಾಲನಂ, ಸಮಸ್ತ ಪ್ರಪಂಚಕ್ಕೆ ಅನುಕೂಲಕರಾಗುವಂತಹ ಅದರ ಕಲ್ಯಾಣವನ್ನು ಆಲೋಚನೆ ಮಾಡಿ ಆಡಬೇಕಾದ ಮಾತನ್ನು ಆಡಿದ್ದೆ. ನಿವರ್ತಯಾಮಿ ಧರ್ಮಜ್ಞ ತವ ಸುವ್ಯಾಹೃತೇನ ಚ ಲೋಕಪೀಡಾಕರಂ ಕರ್ಮ ಕರ್ತವ್ಯಂ ನ ವಿಚಕ್ಷಣೆ. ವಿವೇಕಿಗಳಾದವರು ಜಗತ್ತಿಗೆ ಪೀಡೆ ಆಗುವಂಥ ಕರ್ಮವನ್ನು ಯಾವತ್ತೂ ಮಾಡಬಾರ್ದು. ನಾನು ರಾಜಸೂಯಾಗದಿಂದ ನನ್ನ ಮನಸ್ಸನ್ನು ಹಿಂದೆ ತಗೊಳ್ತೇನೆ. ಬಾಲಕರಾದರೂ ಕೂಡ, ನಮಗಿಂತ ಚಿಕ್ಕವರಾದರೂ ಕೂಡ, ಯಾರೇ ಆದರೂ ಅವ್ರು ಹೇಳಿದ ಮಾತನ್ನು ನಾವು ಪರಿಗಣಿಸಬೇಕು ಅಂತ ಶಾಸ್ತ್ರದ ಮಾತಿದೆ. ಬಾಲಾನಾಂತು ಶುಭಂ ವಾಕ್ಯಂ ಮಹ್ಯಂ ಲಕ್ಷ್ಮಣ ಪೂರ್ವಜ ಅಂತ. ಹೀಗೆ ರಾಮ ಆ ರಾಜಸೂಯಾಗವನ್ನು ನಾನಿನ್ನು ಮಾಡುವುದಿಲ್ಲ ಅಂತ ಹೇಳಿ ಆ ಲಕ್ಷ್ಮಣನ ಭರತನ ಮಾತನ್ನು ಮನ್ನಿಸಿ ರಾಜಸೂಯಾಗದಿಂದ ಹಿಂದೊಗೆದ ಅಂತ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಕೇಳಿ ಬರ್ತದೆ. ಭರತನ ಮಾತುಗಳನ್ನು ಯಾವ ಅರ್ಥದಲ್ಲಿ ತಗೊಳ್ಬೇಕು ಅಂತ ನಮಗೊಂದು ಪ್ರಶ್ನೆ ಆವಾಗ ಓದುವಾಗಲೇ ಬಂದಿತ್ತು. ಯಾಕೆಂದರೆ ಮುಂದೆ ರಾಜಸೂಯಾಗವನ್ನು ಮಾಡುವುದನ್ನು ಬಿಟ್ಟು ಈ ರಾಮ ಸುಮ್ಮನೆ ಇದನ್ನು ಅಶ್ವಮೇಧ ಯಾಗವನ್ನು ಮಾಡಿದ. ರಾಜಸೂಯಾಗವನ್ನು ಮಾಡುವಾಗ ಏನೇನು ದಿಗ್ವಿಜಯ ಮಾಡಬೇಕಾಗ್ತದೆ, ಏನೇನು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ, ಅದೆಲ್ಲವೂ ಕೂಡ ಅಶ್ವಮೇಧ ಯಾಗದಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ರಾಜಸೂಯಾಗವನ್ನು ಬಿಟ್ಟು ಅಶ್ವಮೇಧ ಯಾಗವನ್ನು ಮಾಡಿದರೆ ಏನು ಸಾಧನೆ ಮಾಡಿದಾಗಾಯಿತು? ಭರತನ ಮಾತಿಗೆ ಏನು ಬೆಲೆ ಕೊಟ್ಟಾಗಾಯಿತು? ಊದುವುದನ್ನು ಬಿಟ್ಟು ಬಾರಿಸುವುದನ್ನು ತಗೊಂಡ್ರು ಅಂತ ಒಂದು ಗಾದೆ. ಯಾವುದನ್ನು ಊದುವ ವಾದ್ಯ, ಸುಶಿರ ವಾದ್ಯ ಒಬ್ಬನ್ನ ತೊಗೊಂಡು ಅದನ್ನು ಊದ್ತಾ ಇದ್ದ, ಮನೆ ಮಂದಿಗೆಲ್ಲ ಕಿರಿಕಿರಿ ಆಗ್ತಿತ್ತು. ಆ ಕಿರಿಕಿರಿ ನಿಲ್ಲಿಸೋ, ಮನೆ ಮಂದಿಗೆ ತೊಂದರೆ ಆಗೋದು ಬೇಡ, ಅದನ್ನು ಬಿಡು ಅಂತ ಹೇಳಿದರೆ ಆ ಊದುವ ವಾದ್ಯವನ್ನು ಬಿಟ್ಟು ಬಾರಿಸುವ ವಾದ್ಯವನ್ನು, ಅನರ್ಧ ವಾದ್ಯವನ್ನು ತಗೊಂಡು ಮತ್ತಷ್ಟು ಮನೆ ಮಂದಿಗೆ ಕಿರಿಕಿರಿ ಮಾಡಲಿಕ್ಕೆ ತೊಡಗಿದ ಒಬ್ಬ ಅಂತ ಒಂದು ಗಾದೆ ಮಾತು ಕೇಳಿ ಬರ್ತದೆ. ಹಾಗಾದರೆ ಏನಿದು? ಈ ಭರತ ಹೇಳಿದ ಮಾತಿನ ಅರ್ಥ ಏನು? ರಾಮ ಅದನ್ನು ಒಪ್ಪಿಕೊಂಡದ್ದೇನು? ಒಪ್ಪಿಕೊಂಡು ಕೂಡ ಮುಂದೆ ಅಶ್ವಮೇಧ ಯಾಗ ಮಾಡಿದ್ದೇನು ಅಂತ ನನಗೆ ಒಂದು ಬಹಳ ಆಶ್ಚರ್ಯ ಅನ್ನಿಸ್ತದೆ. ಭರತ ಹೇಳಿದ ಮಾತು ಯಾವ ಅರ್ಥದಲ್ಲಿ ತಗೊಳ್ಬೇಕು ಅಂತ ಮುಂದೆ ಆಲೋಚನೆ ಮಾಡಿ ನೋಡಿದಾಗ ಹೀಗೊಂದು ಬಾರಿ ಕಾಣಿಸ್ತು. ಅದನ್ನು ನೀವು ಎಲ್ಲರೂ ಕೂಡ ಆಲೋಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಸಾಮಾನ್ಯವಾಗಿ ರಾಜರಾದವರು ಹೇಗೆ ವರ್ತನೆ ಮಾಡಬೇಕು, ಏನು ಮಾಡಿದರೆ ತಪ್ಪಾದೀತು, ಏನು ಮಾಡಿದರೆ ಸರಿಯಾದೀತು ಅಂತ ಅನ್ನೋದನ್ನು ಭರತ ಹೇಳಿದ್ದ. ಭರತ ಹೇಳಿದ್ದು ಉಚಿತವಾಗಿದೆ. ತಮ್ಮ ಸ್ವಪ್ರತಿಷ್ಠೆಗಾಗಿ ಈ ಜನಸಕ್ಷಯ ಆಗುವುದನ್ನು ಯಾರೂ ಕೂಡ ಮಾಡಬಾರ್ದು. ಹಾಗಾದರೆ ಮುಂದೆ ರಾಮನೇ ಸ್ವಯಂ ಅಶ್ವಮೇಧ ಯಾಗ ಮಾಡಿದ, ಇದಕ್ಕೇನರ್ಥ? ರಾಮ ಭರತನ ಮಾತನ್ನು ಒಪ್ಪಿಯೂ ಇದ್ದ, ರಾಜಸೂಯಾಗ ಮಾಡುವುದನ್ನು ಬೇಡ ಅಂತನೋ ಮಾತನ್ನು ಒಪ್ಪಿಯೂ ಇದ್ದ, ಮುಂದೆ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ. ಅಲ್ಲಿ ರಾಮನ ಮಾತಿನಿಂದಾಗಲಿ ಭರತನ ಮಾತಿನಿಂದಾಗಲಿ ನಮಗೇನು ಸ್ಪಷ್ಟನೆ ಸಿಗೋದಿಲ್ಲ. ರಾಜಸೂಯಾಗ ಮಾಡುವುದನ್ನು ತಡೆದಿದ್ದಂಥ ಭರತ ಅಶ್ವಮೇಧ ಯಾಗ ಮಾಡುವಾಗಲೂ ಕೂಡ ರಾಮನನ್ನು ತಡೆದನೋ ಹೇಗೆ? ಅದು ಕೂಡ ನಮಗೆ ರಾಮಾಯಣದಲ್ಲಿ ಏನು ಕೇಳಿ ಬರೋದಿಲ್ಲ. ಮಹಾಭಾರತದಲ್ಲಿಯೂ ಕೂಡ ಹಾಗೆ ಭಾಗವತದಲ್ಲಿಯೂ ಕೂಡ
ಹೀಗೆ ಧರ್ಮರಾಜ ಭಾವಿಸಿದ್ನೇ ಹೊರತು ಆತನ ಉಳಿದ ತಮ್ಮಂದರು ಅಶ್ವಮೇಧ ಯಾಗದ ಬಗ್ಗೆ ಅಲ್ಲಿ ನಡೆಯುವ ಪ್ರಜಾಕ್ಷಯದ ಬಗ್ಗೆ ಏನು ಅಭಿಪ್ರಾಯಪಟ್ಟಿದ್ರು ಅಂತನ್ನುವುದೆಲ್ಲ ನಮಗೇನು ಗೊತ್ತಾಗೋದಿಲ್ಲ. ಆದರೂ ಇಷ್ಟನ್ನು ಭಾವಿಸಬಹುದು, ಪರಮಧರ್ಮಜ್ಞನಾದಂಥ ಅತಿ ಶ್ರೇಷ್ಠನಾದಂಥ ಒಬ್ಬ ವ್ಯಕ್ತಿ ರಾಜಸೂಯ ಅಶ್ವಮೇಧ ಯಾಗದಂಥ ಯಾಗಗಳನ್ನು ಮಾಡಿದರೆ ಅದು ಭಗವಂತನಿಗೆ ತೃಪ್ತಿಕರ ಆಗ್ತದೆ. ಈ ಪ್ರಸಂಗದಲ್ಲಿ ಸ್ವಯಂ ಕೃಷ್ಣ ಮತ್ತು ವ್ಯಾಸರೇ ಇದ್ದು ಯಾಗ ಮಾಡಿಸ್ತಿದ್ದಾರೆ. ಹಿಂದೆ ರಾಜಸೂಯ ಯಾಗವನ್ನೇ ಮಾಡಿದ್ದ ಇದೇ ಧರ್ಮರಾಜ, ನಮಗದು ಗೊತ್ತಿದೆ. ಆವಾಗಲೂ ಕೃಷ್ಣ ಮತ್ತು ವೇದವ್ಯಾಸರು ಇದ್ದೇ ಇದ್ದರು. ಈಗೂ ಮತ್ತು ಕೃಷ್ಣ ಮತ್ತು ವೇದವ್ಯಾಸರು ಅಲ್ಲಿ ಇದ್ದೇ ಇರ್ತಾರೆ. ಧರ್ಮೋ ಧರ್ಮ ವಿದುತ್ತಮ ಅಂತ ಕರೆಸ್ಕೊಂಡಿರುವ ಭಗವಂತ ಯಾರ ಮೂಲಕ ಆ ಯಾಗವನ್ನು ಮಾಡಿಸಿ ಆ ಯಜ್ಞದಿಂದ ತಾನು ಆರಾಧ್ಯನಾಗಬೇಕು ಅಂತ ಬಯಸ್ತಾನೋ ಅಂಥ ಯಜ್ಞಪತಿಯಾದ ಭಗವಂತ ಹೇಳಿದರೆ ಅದು ಸರಿಯಾಗ್ತದೆ. ಅದನ್ನು ಬಿಟ್ಟರೆ ಉಳಿದವರು ಅನೇಕ ಜನರು ಯಾರಾದರೂ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಇತ್ಯಾದಿಗಳನ್ನು ಮಾಡಿದರೆ ಅದರಲ್ಲಿ ದೋಷ ಆಗುವ ಸಾಧ್ಯತೆ ಹೆಚ್ಚು. ದೇವತೆಗಳು ಮೊದಲಾದವರು, ಚಂದ್ರ, ವರುಣ ಮೊದಲಾದವರು, ಇಂದ್ರ ಮೊದಲಾದವರು ಅದನ್ನು ಮಾಡಿದರೆ ಸರಿ, ಉಳಿದವರು ಅದನ್ನು ಮಾಡಿದರೆ ದೋಷಗಳಾಗುವ ಸಾಧ್ಯತೆ ಹೆಚ್ಚು. ಹಾಗಾದರೆ ದೇವ, ಋಷಿ, ಪಿತೃಪ, ಚಕ್ರವರ್ತಿ ಅಂತ ಹೀಗೆ 5 ಮುಕ್ತಿಯೋಗ್ಯರಿದ್ದಾರಲ್ಲ, ದೇವತೆಗಳು ಮಾಡಿದರೆ ಸರಿ, ಋಷಿಗಳು ಅಂತ ಆಮೇಲಿದ್ದಾರೆ, ಮುಂದೆ ಪಿತೃಗಳು ಅಂತಿದ್ದಾರೆ, ಅದ್ರ ಮುಂದೆ ಚಕ್ರವರ್ತಿಗಳು ಅಂತಿದ್ದಾರೆ. ಇದರ ಪೈಕಿ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮಾಡಬೇಕಾದವ್ರು ಯಾರು? ಭಗವಂತ ಯಾರ ಮೂಲಕ ಇದನ್ನು ಧರ್ಮ ಅಂತ ಮಾಡಿಸ್ತಾನೆ, ಯಾರ ಮೂಲಕ ಮಾಡಿಸುವುದಿಲ್ಲ ಅಂತೆಲ್ಲ ನಾನು ಬಹಳ ಆಲೋಚನೆ ಮಾಡಿದೆ. ಯಾಕೆಂದರೆ ನಿಮ್ಮಂಥವರು ಕೂಡ ಸಾಮಾನ್ಯವಾಗಿ ಒಂದು ಸಂಧ್ಯಾವಂದನೆ ಮಾಡಿದರು, ಪ್ರವಚನ ಮಾಡಿದರು, ಇದು ಎಲ್ಲ ಭಗವಂತನೇ ಮಾಡಿಸಿದ್ದಲ್ಲ. ಭಗವಂತ ಮಾಡಿಸದೇ ಇರೋ ಸಂಗತಿ ದೇವ, ಋಷಿ, ಪಿತೃಪ, ಚಕ್ರವರ್ತಿಗಳು, ಮನುಷ್ಯರು, ಇವರಲ್ಲಿ ಭಗವಂತ ಮಾಡಿಸದೇ ಇರುವ ಕೆಲಸ ಯಾವುದಿದೆ? ಪ್ರತಿಯೊಂದು ಧಾರ್ಮಿಕ ಕೆಲಸವನ್ನು ಅವನೇ ಮಾಡಿಸಿರ್ತಾನೆ. ಹಾಗೆ ಮತ್ತೆ ಯಾರಾದರೂ ರಾಕ್ಷಸರು, ಪಿಶಾಚರು ಮೊದಲಾದಂಥ ತಾಮಸರು ಕೂಡ ಏನೇ ಕಾರ್ಯ ಮಾಡಿದರು, ದುರ್ಯೋಧನಂಥವನು ವೈಷ್ಣವ ಯಾಗ ಮಾಡಿದರೂ ಕೂಡ ಅದು ಭಗವಂತನೇ ಮಾಡಿಸಿದ್ದಿರ್ತದಲ್ಲ. ಅದನ್ನು ಭಗವಂತ ಮಾಡಿಸದೇ ಇದ್ದದ್ದು ಯಾವುದು ಅಂತೆಲ್ಲ ಬಹಳಷ್ಟು ಆಲೋಚನೆಗಳು ನನ್ನ ಮನಸ್ಸಿಗೆ ಬಂದವು. ಭಗವಂತನೇ ಎಲ್ಲವನ್ನೂ ಮಾಡಿಸಿದ್ರು ಕೂಡ ಭಗವಂತ ಈ ವ್ಯಕ್ತಿಯ ಮೂಲಕ ಈ ಪುಣ್ಯ ಕಾರ್ಯವನ್ನು ಮಾಡಿಸಿ ಅವನಿಗೆ ಧರ್ಮ ವೃದ್ಧಿ ಆಗುವಂತೆ ಮಾಡ್ತೇನೆ, ಅದರಿಂದ ನಾನು ತೃಪ್ತಿಯನ್ನು ಪಡಿತೇನೆ, ಅದರಿಂದ ಆತನಿಗೆ ಕರ್ಮಣ ಜ್ಞಾನ ಮಾತನುಮತಿ ಅಂತ ಹೇಳಿದಂತೆ ಅಂಥ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಮೊದಲಾದ ಯಜ್ಞಗಳನ್ನು ಮಾಡಿದ್ದರಿಂದ, ಮತ್ಯಾವುದೇ ಪಶುಹಿಂಸಾಪೂರ್ವಕವಾದ ಯಜ್ಞವನ್ನು ಮಾಡಿದ್ರಿಂದ ಕೂಡ ಅವನಿಗೆ ಸದ್ಗತಿ ಆಗುವಂತೆ ನಾನು ಬಯಸ್ತೇನೆ, ನಾನು ಸಂಕಲ್ಪ ಮಾಡ್ತೀನಿ ಅಂತ ಭಗವಂತ ಮಾಡಿದರೆ ಅದಾಗ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಆ ಕ್ಷತ್ರಿಯರು ಮಾಡಬೇಕಾದಂಥ ಈ ಪಶುಹಿಂಸಾ ರೂಪವಾದಂಥ ದೈವೀಯ ಯಜ್ಞ ಮತ್ತು ಪಿತೃಯಜ್ಞ, ದೇವಯಜ್ಞ ಮತ್ತು ಪಿತೃಯಜ್ಞ ಅಂತ 2 ಥರದ ಯಜ್ಞಗಳಿವೆ. ದೇವಯಜ್ಞ ಅಂದರೆ ದೇವತಾ ಪೂಜೆ ಇತ್ಯಾದಿಗಳು, ನಮಗದು ಗೊತ್ತಿದೆ. ಅಲ್ಲಿ ನಾವು ಮಾಡಬೇಕಾದಂಥ ಮಾಂಸ ನೈವೇದ್ಯ. ಶ್ರಾದ್ದ ಯಜ್ಞದಲ್ಲಿಯೂ ಕೂಡ ಕೆಲವು ಬಾರಿ ಈ ಯಜ್ಞವನ್ನು ಮಾಡ್ತಿರ್ತಾರೆ, ಮಾಂಸ ಬಲಿಪೂರ್ವಕವಾದಂಥ ಯಜ್ಞಗಳನ್ನು ಮಾಡ್ತಿರ್ತಾರೆ. ಇದನ್ನೆಲ್ಲ ಭಗವಂತ ಅವರ ಮೂಲಕ ಧರ್ಮ ಅಂತ ಮಾಡಿಸಿದರೆ ಧರ್ಮ ಆಗ್ತದೆ. ಅವರಿಗೆ ಧರ್ಮವೃದ್ಧಿ ನಾನು ಮಾಡ್ತೇನೆ, ಅವ್ರನ್ನ ಪುಣ್ಯ ಭಾಗ್ಯಗಳನ್ನಾಗಿ ಮಾಡ್ತೀನಿ ಅಂತ ಅವನು ಸಂಕಲ್ಪ ಮಾಡಿದರೆ ಪುಣ್ಯ ವೃದ್ಧಿ ಆಗ್ತದೆ. ಇಲ್ಲದೆ ಹೋದರೆ ಮತ್ಯಾರ್ದೋ ಮೂಲಕ ಆದರೂ ಕೂಡ ಭಗವಂತನೇ ಮಾಡಿಸುವುದಾದ್ರೂ ಮಾಡಿಸಿ ಇವರ ಪಾಪಕ್ಕೆ ನಾನು ಕಾರಣನಾಗ್ತೇನೆ, ಇವರಿಗೆ ಪಾಪವನ್ನು ಕೊಟ್ಟು ಅವ್ರನ್ನ ದುರ್ಗತಿಗೆ ದೂಡ್ತೇನೆ, ಅಥವಾ ಸದ್ಗತಿಯಿಂದಾದರೂ ಕೂಡ ತಾತ್ಕಾಲಿಕವಾಗಿ ಅವರನ್ನು ದೂರ ಇಡ್ತೇನೆ, ಸನ್ಮಾರ್ಗದಿಂದ ಅವರನ್ನು ದೂರ ಇಡ್ತೀನಿ ಅಂತ ಭಗವಂತ ಒಂದು ವೇಳೆ ಬಯಸಿದರೆ, ಎರಡೂ ಭಗವಂತನೇ ಬಯಸಿದ್ದಾದರೂ ಕೂಡ ಫಲವನ್ನು ಕೊಡುವವನು ಅವನೇ. ಆದ್ದರಿಂದ ಆ ಫಲ ಅವನು ಹೇಗೆ ಕೊಡ್ತಾನೋ ಹಾಗೆ ನಾವು ತಗೊಳ್ಬೇಕಾಗ್ತದೆ. ಆದ್ದರಿಂದ ರಾಮ ಸ್ವಯಂ ಅಶ್ವಮೇಧ ಯಾಗ ಮಾಡಿದ, ಕೃಷ್ಣ ಮತ್ತು ವೇದವ್ಯಾಸರು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಯುಧಿಷ್ಠಿರನಿಂದ ಮಾಡಿಸಿದರು. ಆದರೂ ಅದರ ಪೂರ್ಣ ಫಲ ಅವನಿಗೆ ಬರಲಿಲ್ಲ. ಅದೆಲ್ಲ ಬಂದದ್ದು ಭೀಮಸೇನಿಗೆ ಅಂತ ತಾತ್ಪರ್ಯ ನಿರ್ಣಯ ವರ್ಣನೆ ಮಾಡ್ತದೆ. ಅದನ್ನೆಲ್ಲ ಮಹಾಭಾರತದ ಒಂದು ಶ್ಲೋಕ ನನಗೆ ಆದಿಪರ್ವದಲ್ಲಿ ಬಂದದ್ದು ನೆನಪಿಗೆ ಬರ್ತದೆ. ತಪೋನ ಕಲ್ಕೋ ಧ್ಯಯನಂನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ ಮಾತು. ನಾವು ತಪಸ್ಸು ಮಾಡ್ತೀವಲ್ಲ, ಅದೇನು ದೋಷಕರ ಅಲ್ಲ.
ಅಧ್ಯಯನ ಮಾಡುವುದು ದೋಷಕರ ಅಲ್ಲ. ಮತ್ತು ವೇದ ಅಧ್ಯಯನ ಮಾಡಿ ಅದರ ಮೂಲಕ ಕರ್ಮಾಚರಣೆ ಮಾಡುವುದು ಅದೂ ದೋಷಕರ ಅಲ್ಲ. ಪ್ರಶ್ನೆ, ಇದ್ಯಾಕೆ ದೋಷಕರ ಅಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ಇದೆಲ್ಲವೂ ದೋಷಕರ ಅಂತ ಪ್ರಶ್ನೆ ಯಾರಿಗೆ ಬಂದಿತ್ತು ಅಂತ ಈ ಮಾತುಗಳನ್ನು ಕೇಳುವವರಿಗೆ ಗೊಂದಲ ಆಗ್ತದೆ. ತಪಸ್ಸು ಪಾಪಕರ ಅಲ್ಲ, ಅಧ್ಯಯನ ದೋಷಕರ ಅಲ್ಲ, ವೇದವಿಹಿತ ಕರ್ಮಾನುಷ್ಠಾನ ದೋಷಕರ ಅಲ್ಲ ಅಂದರೆ ದೋಷಕರ ಹೌದು ಅಂತ ಪ್ರಶ್ನೆ ಯಾರು ಮಾಡಿದರು ಅಂತೆಲ್ಲ ನಮ್ಗೆ ಗೊಂದಲ ಆಗ್ತದೆ. ನೋಡೋಣ. ಪ್ರಶಸ್ಯ ವಿತ್ತಾಹರಣಂನ ಕಲ್ಕಃ, ಯಾರಿಂದಾದರೂ ಬಲಾತ್ಕಾರವಾಗಿ ದುಡ್ಡನ್ನು ಅಪಹಾರ ಮಾಡಿದರೆ ಅದು ದೋಷ ಅಲ್ಲ. ತಾನ್ಯೇವ ಭಾವೋಪಹತಾನಿ ಕಲ್ಕಃ, ಆದರೆ ತಪಸ್ಸು ಮಾಡುವಾಗ, ಅಧ್ಯಯನ ಮಾಡುವಾಗ, ವೇದವಿಹಿತ ಕರ್ಮಾನುಷ್ಠಾನ ಮಾಡುವಾಗ, ಹಾಗೆ ಇನ್ನೊಬ್ಬರಿಂದ ಬಲಾತ್ಕಾರವಾಗಿ ದುಡ್ಡನ್ನು ಅಪಹಾರ ಮಾಡುವಾಗಲೂ ಕೂಡ ನಮ್ಮ ಭಾವ ದುಷ್ಟವಾಗಿದ್ದರೆ, ಅಲ್ಲಿ ನಮ್ಮ ರಾಗದ್ವೇಷಗಳು ಕೆಲಸ ಮಾಡಿದರೆ, ಅದರ ಹಿಂದೆ, ಈ ಕ್ರಿಯೆಗಳ ಹಿಂದೆ ನಮ್ಮ ಅಹಂಕಾರ ಕೆಲಸ ಮಾಡಿದರೆ, ಆವಾಗ ಈ ಎಲ್ಲ ಕೆಲಸಗಳು ಕೂಡ ದೋಷಪೂರಿತ ಆಗ್ತವೆ. ತಮ್ಮ ಸತ್ವವನ್ನು ಕಳ್ಕೊಂಡು ಕ್ಷುಲ್ಲಕ ಕೆಲಸಗಳಾಗ್ತವೆ. ಇಲ್ಲಿ ತಪಸ್ಸು, ಅಧ್ಯಯನ, ವೇದ ವಿಹಿತ ಕರ್ಮಾನುಷ್ಠಾನ ಅದೆಲ್ಲ ಸರಿ. ಪ್ರಶಸ್ಯ ವಿತ್ತಾಹರಣ ಅಂತಿದೆಯಲ್ಲ, ಆ ಪ್ರಶಸ್ಯ ವಿತ್ತಾಹರಣ ಅಂದರೆ ಬಲಾತ್ಕಾರವಾಗಿ ಇನ್ನೊಬ್ಬರಿಂದ ದುಡ್ಡು ಕಸಿಯುವುದು ಕೂಡ ದೋಷ ಅಲ್ಲ ಅಂತ ಬಂದಿದೆಯಲ್ಲ. ಅದು ಇನ್ನೊಬ್ಬರಿಂದ ದುಡ್ಡು ಕಸಿಯುವುದು ದೋಷ ಅಲ್ಲ ಅಂದರೆ ಅದು ಹೇಗೆ, ಮತ್ತು ಅದು ಧರ್ಮ ಆಗುವುದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅದನ್ನೇ ಇಲ್ಲಿ ಹೇಳ್ತಿರೋದು. ರಾಜನ ಧರ್ಮ ಏನು ಅಂತ ಅನ್ನೋದನ್ನು ಈ ಮಾತಿನಲ್ಲಿ ಹೇಳ್ತಿದ್ದಾರೆ ಅಂತ ನನಗೆ ಕಾಣಿಸೋದು. ರಾಜ ಪ್ರಜೆಗಳ ಮೂಲಕವಾಗಿ ಕೆಲವು ಬಾರಿ ಟ್ಯಾಕ್ಸ್ ಹಾಕಿ, ಕಂದಾಯ ಹಾಕಿ ಅವರಿಂದ ದುಡ್ಡು ವಸೂಲಿ ಮಾಡಬೇಕಾಗ್ತದೆ. ಮಧುಕರ, ಒಂದು ದುಂಬಿ ಆ ಹೂವಿಗೆ ಹಾನಿ ಮಾಡದಂತೆ ಹೇಗೆ ಮಧುವನ್ನು ಹೀರ್ತದೋ ಹಾಗೆ ರಾಜ ಸ್ವೀಕಾರ ಮಾಡಬೇಕು. ಸೂರ್ಯ ನೀರನ್ನು ಹೀರ್ತಾನೆ ಭೂಮಿಯಿಂದ, ಭೂಮಿಗೇನು ಹಾನಿ ಮಾಡೋದಿಲ್ಲ. ಹಾಗೆ ರಾಜನಾದವನು ಈ ಕಂದಾಯವನ್ನು ತಗೊಳ್ಬೇಕು ಅಂತೆಲ್ಲ ಮಹಾಭಾರತ ಹೇಳ್ತದೆ. ಆದರೂ ಕೆಲವು ಬಾರಿ ಒತ್ತಾಯಪೂರ್ವಕವಾಗಿ ಕಂದಾಯ ತಗೊಳ್ಬೇಕಾದ ಪ್ರಸಂಗ ಬರ್ತದೇನೋ. ಅದಕ್ಕಿಂತ ಮುಖ್ಯವಾಗಿ ರಾಜಸೂಯ, ಅಶ್ವಮೇಧ ಮೊದಲಾದ ಯಜ್ಞಗಳನ್ನು ಮಾಡುವಾಗ ಶತ್ರುಗಳ ಮೂಲಕವಾಗಿ ಬಲಾತ್ಕಾರವಾಗಿ ವಿತ್ತವನ್ನು ಅಪಹಾರ ಮಾಡುವಂಥ ಪ್ರಸಂಗ ಬರ್ತದೇನೋ. ಆದರೆ ಇದು ಕೂಡ ದೋಷ ಅಲ್ಲ ರಾಜರಿಗೆ. ಯಾಕೆಂದರೆ ಅಶ್ವಮೇಧ ಯಾಗಕ್ಕಾಗಿ, ರಾಜಸೂಯ ಯಾಗಕ್ಕಾಗಿ ಭಗವಂತನ ಪ್ರೀತಿಕರವಾದ ಕೆಲಸ ಇದು ಅಂತ ಮಾಡಿದರೆ, ಮತ್ತು ಹಾಗೆ ಸಂಗ್ರಹ ಮಾಡಿದ ದುಡ್ಡನ್ನು ಧರ್ಮ ಕಾರ್ಯಕ್ಕಾಗಿ, ಪ್ರಜಾಹಿತಕ್ಕಾಗಿ ಉಪಯೋಗ ಮಾಡಿದರೆ ಅದು ದೋಷ ಆಗೋದಿಲ್ಲ. ಆದರೆ ಎಲ್ಲವನ್ನೂ ಕೂಡ ತನ್ನ ದುರುದ್ದೇಶಕ್ಕಾಗಿ ಮಾಡಿದರೆ, ತನ್ನ ಮೆರೆದಾಟಕ್ಕಾಗಿ, ತನ್ನ ಲೋಲುಪತಿಗಾಗಿ ಅದನ್ನು ಉಪಯೋಗ ಮಾಡಿದರೆ ಅವೇ ಭಾವೋಪಹತ ಆಗ್ತವೆ. ನಮ್ಮ ಭಾವ, ನಮ್ಮ ಅನುಸಂಧಾನ ದುಷ್ಟ ಆದರೆ ನಮ್ಮೆಲ್ಲ ಕ್ರಿಯೆಗಳು ಕೂಡ ದುಷ್ಟ ಆಗ್ತವೆ. ಧರ್ಮ ಅನ್ನುವುದು ಅದು ಕೇವಲ ಭೌತಿಕ, ಫಿಸಿಕಲ್ ಅಲ್ಲ. ಧರ್ಮ ಈಸ್ ಮೋರ್ ಕಾನ್ಸೆಪ್ಚುವಲ್ ದ್ಯಾನ್ ಫಿಸಿಕಲ್ ಅಂತ ಯಾವಾಗಲೂ ನಾವು ತಿಳ್ಕೊಳ್ಬೇಕು. ಏನು ಕ್ರಿಯೆ ಮಾಡ್ತೀರಿ ಅಂತ ಅನ್ನೋದು ಮುಖ್ಯ ಅಲ್ಲ, ಕ್ರಿಯೆ ಹಿಂದಿನ ಭಾವ ಏನು ಅಂತ ಅನ್ನೋದು ಮುಖ್ಯ ಆಗ್ತದೆ. ಅದಕ್ಕಾಗಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ರಾಜಸೂಯ ಅಶ್ವಮೇಧಗಳಲ್ಲಿ ಶತ್ರುಗಳ ಮೂಲಕ ಅವನು ಸಂಪತ್ತನ್ನು ಸ್ವೀಕಾರ ಮಾಡಿದರೆ, ಸ್ವಲ್ಪ ಬಲಾತ್ಕಾರವಾಗಿ ಆದರೂ ಕೂಡ ದುಡ್ಡನ್ನು ಸಂಪಾದನೆ ಮಾಡುವಂತಹ, ದುಡ್ಡನ್ನು, ಹಣವನ್ನು, ಕನಕವನ್ನು, ಸಂಪತ್ತನ್ನು ಸಂಗ್ರಹ ಮಾಡುವಂಥ ಪ್ರಸಂಗ ಬಂದರೆ ಅದು ದೋಷ ಆಗೋದಿಲ್ಲ ಅಂತ ತಾತ್ಪರ್ಯ. ಪ್ರಾಯ ಪ್ರಶಸ್ಯ ವಿತ್ತಾಹರಣಂ ನ ಕಲ್ಕಃ ಅನ್ನುವ ಆ ಮಹಾಭಾರತದ ಮಾತು ಅದು ಈ ರಾಜರಿಗೆ ಮಾತ್ರವೇ ಸಂಬಂಧಪಟ್ಟದ್ದಾಗಿರಬೇಕು ಅಂತ ನನಗನ್ನಿಸ್ತದೆ. ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ಭಗವದ್ಗೀತೆ ಮಾತು ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಎಲ್ಲ ದೋಷಗಳು, ಎಲ್ಲ ಕ್ರಿಯೆಗಳು ಕೂಡ, ಎಲ್ಲರೂ ಮಾಡುವ ಎಲ್ಲರ ಕ್ರಿಯೆಗಳು ಕೂಡ ದೋಷದಿಂದ ಕೂಡಿದ್ದೆ. ಹೇಗೆಂದರೆ ಧೂಮೇನ ಅಗ್ನಿರಿವಾವೃತ. ಒಂದು ಅಗ್ನಿ ಒಂದು ಕಡೆ ಪ್ರತಿಷ್ಠಿತ ಆಗಿದೆ, ಅಗ್ನಿಯನ್ನು ಒಬ್ಬರು ಹಚ್ಚಿದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ದೋಷ ಇದ್ದೇ ಇರ್ತದೆ. ದೋಷವಿಲ್ಲದೇನೆ ಅಗ್ನಿ ಇರುವುದೇ ಇಲ್ಲ ಅಂತ ಅದರ ಅಭಿಪ್ರಾಯ. ಹೀಗೆ ಭಗವಂತನ ಪೂಜಾಗಾಗಿ ಕರ್ಮವನ್ನು ಮಾಡುವುದು ಅನ್ನೋದೇನಿದೆ, ನಾನು ಈಗಾಗಲೇ ಹಿಂದಿನ ಭಾಗದಲ್ಲಿ ಹೇಳಿದಂತೆ 100% ಭಗವಂತನ ಪೂಜಾ ಇದು ಅಂತ ಭಾವಿಸಿ ಅಹಂಕಾರ ಮಮಕಾರಗಳನ್ನು ತೊರೆದು ಆ ಕರ್ಮ ಮಾಡುವುದು, ಯುದ್ಧವೆಂಬ ಕರ್ಮ ಆಗಲಿ, ಜ್ಞಾನಯಜ್ಞ ಆಗಲಿ, ದ್ರವ್ಯಯಜ್ಞ ಆಗಲಿ, ಅದು ಸರ್ವೇಷಾಂ ಅಶಕ್ಯ. ಎಲ್ಲರಿಗೂ ಕೂಡ
ಆ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮರಾಜನಿಗೂ ಕೂಡ ತನ್ನ ಇತಿಮಿತಿ ಗೊತ್ತು. ನಾನು ಶುದ್ಧವಾದ ಮನಸ್ಸಿನಿಂದ ಇದನ್ನು ಮಾಡಿಲ್ಲ, ಇವರಿಗೆ ಮಾಡುವ ಯುದ್ಧವನ್ನೂ ಮಾಡಿಲ್ಲ. ಅಷ್ಟೇ ಶುದ್ಧವಾದ ಮನಸ್ಸಿನಿಂದ ಮುಂದಿನ ಅಶ್ವಮೇಧ ಯಾಗವನ್ನು ಕೂಡ ನನಗೆ ಮಾಡ್ತೇನೆ ಅಂತ ನಿಶ್ಚಿತ ಇಲ್ಲ. ಅದಕ್ಕಾಗಿ ಆ ಅಶ್ವಮೇಧ ಯಾಗವನ್ನು ಮಾಡಿದರೂ ಕೂಡ ನನ್ನ ಪಾಪ ಪರಿಹಾರ ಆದೀತೋ ಹೇಗೆ, ಆಗಲಿಕ್ಕಿಲ್ಲ ಅಂತ ಅವನು ಹೀಗೆ ಸಂಕಟ ಪಡ್ತಿದ್ದಾನೆ. ಒಟ್ಟಾರೆ ಈ ಮಾತೆಲ್ಲವೂ ಕೂಡ ಯಥಾ ಪಂಕೇನ ಪಂಕಾಂಬ ಸುರಯಾವ ಸುರಾಕೃತಂ ಭೂತಹತ್ಯಾಂ ತಥೈವೇನಾಂ ನಯಜ್ಞೋ ಮಾಷ್ಟುಮರ್ಹತಿ. ಈ ಮಾತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿ ಎಲ್ಲರಿಗೂ ಕೂಡ, ಹಾಗೇನೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಮೊದಲಾದ ಎಲ್ಲರಿಗೂ ಕೂಡ ತುಂಬ ಎಚ್ಚರವನ್ನು ಕೊಡುವಂಥ ಮಾತು. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುವತಃ ಕರ್ಮ ನಿರಯಾಯ ಭವಿಷ್ಯತೆ ತಥಾಪಿ ಕರ್ಮ ನಿಂದಂತೆ ನಯತಃ ಕರ್ತುಮಂಜಸಾ ಶಕ್ಯಂ ಬಹುತ್ವ ಜ್ಞಾನಫಲಸ್ಯ ಮೋಹನಾಯವ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಸರಿಯಾಗಿ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡಿದರೆ ಅದು ನಮಗೆ ಜ್ಞಾನಕ್ಕೆ ಕಾರಣ ಆಗ್ತದೆ. ಅನ್ಯಥಾ ಕುರುವತಃ ಕರ್ಮ ನರಯಾಯ ಭವಿಷ್ಯತೆ. ಶಾಸ್ತ್ರದ ವಿಧಿಯನ್ನು ಯಶಾಸ್ತ್ರವಿಧಿ ವಿತ್ಸೃಜ್ಯ ವರ್ತತೆ ಕಾಮಕಾರತಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಶಾಸ್ತ್ರದ ವಿಧಿಯನ್ನು ಕಡೆಗಣಿಸಿ ಬೇಕಾಬಿಟ್ಟಿಯಾಗಿ ಕರ್ಮ ಮಾಡಿಬಿಟ್ರೆ ಅದು ನಿರಯಾಯ ಭವಿಷ್ಯತೆ, ಅವನಿಗೆ ನರಕಕ್ಕೆ ದುರ್ಗತಿಗೆ ಕಾರಣ ಆಗ್ತದೆ. ಹೀಗೆ ಜ್ಞಾನಕ್ಕೆ ಈ ಸಹಾಯಕ ಆದ್ದರಿಂದ ಕರ್ಮದ ಮಹತ್ವ ಇಷ್ಟಿದೆ. ತಥಾಪಿ ಕರ್ಮ ನಿಂದಂತೆ, ಇಷ್ಟಾದರೂ ಕೂಡ ಕರ್ಮವನ್ನು ನಿಂದನೆ ಮಾಡ್ತಾರೆ. ಯಾಕೆಂದರೆ ನಯತಃ ಕರ್ತು ಮಂಜಸ ಶಕ್ಯಂ, ಈ ಕರ್ಮವನ್ನು ಅಂಜಸ ಕರ್ತು ನ ಶಕ್ಯಂ, ಪೂರ್ಣವಾಗಿ ಸರಿಯಾಗಿ ಮಾಡುವುದು ಸಾಧ್ಯವೇ ಇಲ್ಲ. ಇದು ಸಂಧ್ಯಾವಂದನೆಯಿಂದ ಆರಂಭಿಸಿಕೊಂಡು ಜ್ಞಾನಯಜ್ಞ, ದ್ರವ್ಯಯಜ್ಞ, ಅಶ್ವಮೇಧ, ರಾಜಸೂಯ, ವಾಜಪೇಯ, ಷೋಡಶ ಸಂಸ್ಕಾರಗಳು, ಪೂರ್ವಕರ್ಮ, ಅಪರಕರ್ಮ ಅಂತೇನು ಬರ್ತಾವಲ್ಲ, ಯಾವ ಕರ್ಮವನ್ನು ಕೂಡ ನಾವು ಮನುಷ್ಯರು ಪೂರ್ಣವಾಗಿ ಮಾಡುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಕರ್ಮವನ್ನು ಕೆಲವು ಬಾರಿ ನಿಂದನೆ ಮಾಡ್ತಿರ್ತಾರೆ. ಆ ಕರ್ಮವನ್ನು ಬಿಟ್ಟು ಬಿಡಿ, ಪ್ಲವಾಹ್ಯತೆ ಅದೃಢಾಹ ಯಜ್ಞರೂಪಾಹ, ಕರ್ಮವನ್ನು ನೆಚ್ಚಿಕೊಂಡು ಈ ಸಂಸಾರ ಸಾಗರವನ್ನು ಏನು ದಾಟ್ತೀರಿ ನೀವು? ಮುರುಕು ದೋಣಿಯನ್ನು ಕಟ್ಟಿಕೊಂಡು, ಒಡೆದು ಹೋದ ದೋಣಿಯನ್ನು ಕಟ್ಟಿಕೊಂಡು ನದಿಯನ್ನು, ಸಮುದ್ರವನ್ನು ದಾಟ್ಲಿಕ್ಕೆ ಆಗ್ತದೇನೋ ಅಂತ ಕೆಲವು ಬಾರಿ ಕರ್ಮಗಳನ್ನು ನಿಂದನೆ ಮಾಡಿರ್ತಾರೆ. ಯಾಕೆ ನಿಂದನೆ ಮಾಡಿರ್ತಾರೆ ಅಂದರೆ ಕರ್ಮವನ್ನು ಮಾಡಬಾರ್ದು ಅಂತ ತಾತ್ಪರ್ಯ ಅಲ್ಲ, ಕರ್ಮವನ್ನು 100% ಸರಿಯಾಗಿ ನೀವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ ಆಗಿರ್ತದೆ. ಆದರೂ ಕರ್ಮವನ್ನು ಬಿಡುವಂತಿಲ್ಲ. ಯಾಕೆಂದರೆ ನಾವು ವಿಶೇಷತಃ ಮನುಷ್ಯರು, ದೇವತೆಗಳು ಕರ್ಮ ಮಾಡ್ತಾರೆ, ಮುನಿಗಳೂ ಕರ್ಮ ಮಾಡ್ತಾರೆ, ಎಲ್ಲರೂ ಕರ್ಮ ಮಾಡ್ತಾರೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ, ನಮ್ಮನ್ನು ಕರ್ಮಯೋಗಿಗಳು ಅಂತ ಭಾಗವತ ತಾತ್ಪರ್ಯ ಪರಿಗಣಿಸಿದೆ. ಕರ್ಮಗಳನ್ನು ನಾವು ಶಾಸ್ತ್ರದ ಮೂಲಕ ತಿಳಿದು ತತ್ಪ್ರಾಧಾನ್ಯಾನುಸಾರತಃ ಕರ್ಮವನ್ನೇ ಪ್ರಧಾನವನ್ನಾಗಿ ನಮ್ಮ ಜೀವಮಾನದಲ್ಲಿ ಇಟ್ಟುಕೊಂಡು ವಿಜ್ಞಾತಾಯೇ ಗುಣಾವಿಷ್ಣೋ, ಅದರ ಮೂಲಕ ಶಾಸ್ತ್ರಾಧ್ಯಯನ ಮಾಡಿ ಭಗವಂತನ ಗುಣವೈಭವಗಳನ್ನು ಅರಿತಾರೆ. ಆತನನ್ನು ಕರ್ಮಯೋಗಿ ಅಂತ ಕರೀತಾರೆ. ದೇವಾನಾಮಪಿ ಕರ್ಮಿತ್ವ ವಿದ್ಯತೆ ಯದ್ಯಪಿ ಸ್ಫುಟಂ, ದೇವತೆಗಳಿಗೂ ಕೂಡ ಕರ್ಮಿತ್ವ ಅನ್ನೋದು ಇದ್ದೇ ಇದೆ, ಅವರು ಕರ್ಮಯೋಗಿಗಳೇ. ಆದರೂ ನಮಗೆ ಮೊದಲು ಕರ್ಮಗಳನ್ನು ಮಾಡಬೇಕಾದ ಜವಾಬ್ದಾರಿ, ಆ ಮೂಲಕ ಶಾಸ್ತ್ರಗಳನ್ನು ಅರಿತುಕೊಳ್ಬೇಕಾದ ಜವಾಬ್ದಾರಿ ಇರ್ತದೆ. ಇದು ನಮ್ಮ ಸ್ಥಿತಿ. ನಮ್ಮಂಥವರು ಜ್ಞಾನಯಜ್ಞ, ದ್ರವ್ಯಯಜ್ಞ ಇತ್ಯಾದಿ ಏನನ್ನೇ ಮಾಡಿದರು, ಒಟ್ಟಾರೆ ನಮ್ಮ ಜೀವನ ಯಜ್ಞ ಅನ್ನುವುದೇ, ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ ನಮ್ಮ ಒಟ್ಟಾರೆ ಜೀವನ ಯಜ್ಞವೇ ಇಷ್ಟು ಅಪರಿಪೂರ್ಣವೇ ಆಗಿರ್ತದೆ. ಈ ಸಾಧಕ ಪರಿಪೂರ್ಣವಾಗಿ ಯಜ್ಞ ಮಾಡಿ ನನ್ನನ್ನು ಆರಾಧನೆ ಮಾಡ್ತಾನೆ ಅಂತ ಭಗವಂತ ಇವನನ್ನು ನಿರೀಕ್ಷಿಸೇ ಇಲ್ಲ. ಇದು ನಮ್ಮ ಜೀವನಕ್ಕೆ ಇರುವಂಥ ಇತಿಮಿತಿಯನ್ನು ತೋರಿಸ್ತದೆ. ಯಾವ ಧರ್ಮರಾಜ ಯಮನ ಅವತಾರನ ಎಲ್ಲ ಜೀವಗಳ ನ್ಯಾಯ ಅನ್ಯಾಯ ಧರ್ಮ ಅಧರ್ಮಗಳನ್ನು ತೂಗಿ ನೋಡಬೇಕಾದ ಸ್ಥಾನದಲ್ಲಿದ್ದಾನೋ ಅಂಥವನಿಗೆ ಇಂಥ ಗೊಂದಲ, ಏನು ಮಾಡಬೇಕು, ಯಾವ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ದೊಡ್ಡ ಸಂಶಯ. ಅದರ ಮೂಲಕ ಅವನಿಗೆ ಸಿಗುವಂಥ ಫಲದಲ್ಲಿಯೂ ಕೂಡ ಕಡಿತವೆ. ಮತ್ತೆ ಹೀಗೆಲ್ಲ ಇದ್ದಾಗ ನಮಗೆ, ನಮ್ಮಂಥ ಸಾಮಾನ್ಯರಿಗೆ ಇದು ಹೇಗೆ ಗೊತ್ತಾಗ್ತದೆ? ರಾಜಸೂಯ, ಅಶ್ವಮೇಧದಂಥ ದೊಡ್ಡ ಯಾಗಗಳು ಆ ಕಡೆ ಇರಲಿ, ನಮಗಿನ್ನೂ ತೀರಾ ಸಾಮಾನ್ಯ ಸಂಗತಿಗಳೇ ಮನವರಿಕೆ ಆಗಿಲ್ಲ ಅನ್ನೋದು ಬಹಳ ಭಯಾನಕವಾಗಿದೆ ಅಂತ ನನಗನ್ನಿಸ್ತದೆ. ಮದ್ಯಪಾನ ಮಾಡಬಾರ್ದು,
ವ್ಯಭಿಚಾರ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು ಅನ್ನುವಂಥ ಸಾಮಾನ್ಯ ಸಂಗತಿಗಳೇ ಕೂಡ ನಮಗಿನ್ನೂ ಮನವರಿಕೆಗೆ ಬಂದೇ ಇಲ್ಲ. ಮನವರಿಕೆಗೆ ಬಂದರೂ ಕೂಡ ಇನ್ನೊಬ್ಬರಿಗೆ ಉಪದೇಶ ಕೊಡುವ ಮಟ್ಟದಲ್ಲೇ ಉಳಿದು ಬಿಟ್ಟಿವೆ. ನಾವು ಅದನ್ನು ಆಚರಣೆ ತರಲಿಕ್ಕೆ ಆಗ್ತಿಲ್ಲ. ಹಾಗಿರುವಾಗ ಸಂಧ್ಯಾವಂದನೆ, ದೊಡ್ಡ ದೊಡ್ಡ ಯಜ್ಞಗಳು, ಆ ಯಜ್ಞಗಳ ಸೂಕ್ಷ್ಮ ವಿವರಗಳು, ಇಂಥ ಧರ್ಮಾಚಾರಗಳನ್ನು ನಾವು ಹೇಗೆ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ? ಮಡಿ, ಮೈಲಿಗೆ, ಇಂಥವೆಲ್ಲ ಅನೇಕ ಸಂಗತಿಗಳಿವೆ. ಒಂದಿಷ್ಟು ಸಂಗತಿಗಳನ್ನು ಹೇಗೆ ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತೆಲ್ಲ ಗೊತ್ತಾಗಬೇಕಾದ್ರೆ ಜ್ಞಾನ ಬೇಕು, ಜೀವನದಲ್ಲಿ ಒಂದು ಪಕ್ವತೆ ಬರಬೇಕಾಗ್ತದೆ. ಭಾಳ ಒಳ್ಳೆ ಮಡಿ ಮಾಡ್ತಾರೆ ಅಂದರೆ ಮೈಲಿಗೆ ಕಡಿಮೆ ಮಾಡ್ತಾರೆ ಅಂತ ಅರ್ಥ. ಮೈಲಿಗೆಯನ್ನು 100% ದೂರ ಇಟ್ಟಿದ್ದಾರೆ, 100% ಮಡಿ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಇದು ಯಾರಿಗಾದರೂ ಕೂಡ ಭಾಳ ಮಡಿ ಮಾಡುವವರು ಮೈಲಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಮೈಲಿಗೆ ಮಾಡ್ತಿರ್ತಾರೆ, ಮೈಲಿಗೆ ಕಡಿಮೆ ಇರ್ತದೆ ಅಂತ ಅರ್ಥ ಅಷ್ಟೆ. ಮೈಲಿಗೆ ಇರುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಭಾಳ ಮಡಿ ಮಾಡುವುದಿಲ್ಲ, ಸ್ವಲ್ಪ ಮಡಿ ಮಾಡ್ತಾರೆ ಅಂದರೆ ಮಡಿ ಸ್ವಲ್ಪ ಮಾಡ್ತಾರೆ, ಮೈಲಿಗೆಯನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿರ್ತಾರೆ. ಅವರ ಮಡಿಗೆ ಹೋಲಿಸಿದ್ರೆ ಅವರ ಮೈಲಿಗೆ ಕಡಿಮೆ ಇರ್ತದೆ. ಮೊದಲನೇ ಗ್ರೇಡ್ನವ್ರು ಏನಿದ್ರಲ್ಲ, ಭಾಳ ಅತಿ ಶ್ರೇಷ್ಠ ಮಡಿ ಮಾಡುವವರು, ಅವರು ಮಾಡುವ ಮೈಲಿಗೆಗಿಂತ ಇವರು ಮಾಡುವ ಮೈಲಿಗೆ ಇನ್ನು ಸ್ವಲ್ಪ ಹೆಚ್ಚಿರ್ತದೆ. 100% ಮಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆವಾಗ ಮೈಲಿಗೆ ಆಗುವ ಪ್ರಮಾಣ ಕಡಿಮೆ ಆಗ್ತದೆ. ನಮ್ಮ ಪ್ರಯತ್ನವೇ 100% ಇಲ್ಲದೆ ಹೋದರೆ ಅದರಿಂದ ಸಿಗುವಂಥ ಫಲದಲ್ಲಿಯೂ ಕೂಡ ಶೇಕಡಾವಾರು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಮನುಷ್ಯ ನಿರಂತರವಾಗಿ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಕ್ಷತಂಗ್ ಸಮಾಹ, ಕರ್ಮಗಳನ್ನು ಮತ್ತೆ ಶುದ್ಧವಾದ ಮನಸ್ಸಿನಿಂದ ಮಾಡಲಿಕ್ಕೆ ಕರ್ಮಗಳು, ಅವುಗಳ ಹಿಂದೆ ಇರುವಂಥ ಸ್ಪಿರಿಟ್, ಯಾವ ಅನುಸಂಧಾನಪೂರ್ವಕವಾಗಿ ಕರ್ಮಗಳನ್ನು ಮಾಡಬೇಕು ಅನ್ನುವುದೆಲ್ಲ ಭಾರತ, ಭಾಗವತ, ರಾಮಾಯಣ ಮೊದಲಾದ ಕಡೆ ಆಳವಾದಂಥ ಚರ್ಚೆಗೆ ವಿಷಯವಾಗಿ ಬಂದೇ ಇದೆ. ಈ ಮಾಂಸ ಬಲಿಪೂರ್ವಕವಾಗಿ ಯಜ್ಞ ಮಾಡಬೇಕೋ ಬೇಡ ಅನ್ನುವುದೇ ಉಪರಿಚರವಸು ಮೊದಲಾದ ರಾಜರೇ ಒಂದು ದೇವತೆಗಳ, ಋಷಿಗಳ ಚರ್ಚೆಗೆ ವಿಷಯ ಆಗಿದೆ. ಅದನ್ನೆಲ್ಲ ಹಿಂದೆ ಮಹಾಭಾರತದಲ್ಲಿ ಬಹಳ ವಿವರವಾಗೇ ನೋಡಿದ್ದೇವೆ. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ದೈವೀಯ ಪಿತೃಯಜ್ಞೆ ಈ ಮಾಂಸ ಬಲಿ ಇದೆ, ಆದರೆ ಈ ಬ್ರಾಹ್ಮಣರಿಗೆ ಕೆಲವು ರಿಯಾಯಿತಿಗಳನ್ನು ಕೊಟ್ಟಿದ್ದಾರೆ, ಅವರು ಅದನ್ನು ಮಾಡುವಂತಿಲ್ಲ ಅಂತ. ಹೀಗೆಲ್ಲ ಅದ್ರ ಬಗ್ಗೆನೂ ಇನ್ನೂ ಚರ್ಚೆ ನಡೆದೇ ಇರ್ತದೆ. ಇನ್ನೂ ನಡೆದಿರುವ ಚರ್ಚೆಗಳು, ಇನ್ನೂ ನಡೆದಿರುವ ಮನನಗಳು ಆ ವಿಷಯದ ಗಂಭೀರತೆಯನ್ನು ತೋರಿಸ್ತವೆ ಅಂತ ಕಾಣಿಸ್ತದೆ ನನಗೆ. ಆದ್ದರಿಂದ ಪರ್ಯವಸಾನ ಏನು? ಜ್ಞಾನಾಗ್ನಿ ಜ್ಞಾನೇನೈವ ಪರಂಪದಂ ನಾಣ್ಯ ಪಂಥ ವಿದ್ಯತೆ ಅಯನಾಯ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಕರ್ಮಗಳನ್ನು ಎಷ್ಟು ಮಾಡಿದರೂ ಕೂಡ ಅದು ಮತ್ತೆ ಪರಿಪೂರ್ಣವೇ ಆಗಿರ್ತದೆ. ಆದ್ದರಿಂದ ಜ್ಞಾನವನ್ನೇ ಸಂಪಾದನೆ ಮಾಡಿ, ಜ್ಞಾನದ ಫಲವೇ ಬಹಳ ದೊಡ್ಡದಾದ್ದರಿಂದ ಬಹುತ್ವ ಜ್ಞಾನ ಫಲಸ್ಯ ಅಂತ ಭಾಗವತ ತಾತ್ಪರ್ಯ ಅದನ್ನೇ ಹೇಳಿದೆ. ಆದ್ದರಿಂದ ಜ್ಞಾನವನ್ನೇ ಸಂಪಾದನೆ ಮಾಡುವ ಪ್ರಯತ್ನ ಪಡಬೇಕು, ಕರ್ಮಗಳನ್ನು ಮಾಡ್ತಾ ಇರಬೇಕು. ನಾವು ಮಾಡ್ತಿರೋ ಕರ್ಮಗಳು ಪರಿಪೂರ್ಣ ಆಗಿಲ್ಲವನ್ನು ಎಚ್ಚರವನ್ನು ಕೂಡ ಅದೇ ಸಂದರ್ಭದಲ್ಲಿ ನಾವು ಇಟ್ಕೊಂಡಿರಬೇಕು ಅನ್ನುವುದೆಲ್ಲ ಈ ಧರ್ಮರಾಜನ ಈ ಒಂದು ಗೊಂದಲ, ಆತ ಹಲುಬುತ್ತಾ ಇರುವುದನ್ನು ನೋಡಿದರೆ ಗೊತ್ತಾಗ್ತದೆ ಧರ್ಮ ಎಷ್ಟು ಸೂಕ್ಷ್ಮ ಅಂತ ಅನ್ನೋದು. ಹೀಗೆ ಭೀಷ್ಮನ ಬಳಿಗೆ ಹೋದ. ಅಲ್ಲಿ ಮುಂದೆ ಏನೇನಾಯಿತು ಅಂತನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅವನ ತಮ್ಮಂದರು ಎಲ್ಲರೂ ಅಲ್ಲಿಂದ ಹೊರಟರು. ತದಾ ತದ್ ಭ್ರಾತರ ಸರ್ವೇ ಬಂಗಾರದ ರಥಗಳನ್ನು ಏರಿ ಹೊರಟರು. ವೇದವ್ಯಾಸ, ಧೌಮ್ಯ ಮೊದಲಾದ ಮುನಿಗಳೆಲ್ಲ ಅಲ್ಲಿ ಸೇರಿದರು. ಕೃಷ್ಣನೂ ಕೂಡ ಅರ್ಜುನನ ಜೊತೆಗೆ ಅಲ್ಲಿ ಬಂದ. ಈ ಗುಹ್ಯಕರ ನಡುವೆ ಕುಬೇರ ಹೇಗೆ ಕೂತಿದ್ನೋ ಹಾಗೆ ಈ ಭಗವಂತ ಅಲ್ಲಿ ಕೂತಿದ್ದ ಅಂತ ವರ್ಣನೆ ಮಾಡ್ತಾರೆ. ದೃಷ್ಟ್ವಾ ನಿಪತಿತಂ ಭೂಮೌ ದಿವಶ್ಚ್ಯುತಮಿವಾಮರಂ. ಸ್ವರ್ಗದಿಂದ ಚ್ಯುತನಾಗಿ ಬಿದ್ದ ದೇವಪುರುಷನಂತೆ ಈ ಭೀಷ್ಮ ಮಲಗಿದ್ದ. ಅವನನ್ನು ಈ ಪಾಂಡವರೆಲ್ಲರೂ ಅಲ್ಲಿ ಬಂದು ನಮಸ್ಕಾರ ಮಾಡಿದರು. ಪ್ರಣೇಮು ಪಾಂಡವ ಭೀಷ್ಮಂ ಸಾನುಗಾಹ ಸಹಚಕ್ರಿಣ. ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳೆಲ್ಲ ಆ ಭರತಶ್ರೇಷ್ಠನಾದ ಭೀಮನನ್ನು ನೋಡ್ಲಿಕ್ಕೆ ಬಂದರು. ಪರ್ವತ, ನಾರದ, ಧೌಮ್ಯ, ವೇದವ್ಯಾಸರು, ಬೃಹದಶ್ವ, ಭರದ್ವಾಜ, ಸಶಿಷ್ಯೋ ರೇಣುಕಾಸುತ. ರೇಣುಕಾಸುತ ಅಂದರೆ ಪರಶುರಾಮ,
ತನ್ನ ಶಿಷ್ಯರ ಸಮೇತನಾಗಿ ಬಂದ. ವಸಿಷ್ಠ ಇಂದ್ರಪ್ರಮತಿ ಅಂತ ಕೆಲವು ಕಡೆ ಇದೆ, ಇಂದ್ರಪ್ರಮದ ಅಂತ ಕೆಲವು ಕಡೆ ಇದೆ. ತ್ರಿತ, ಗೃತ್ಸಮದ, ಅಸಿತ, ಕಕ್ಷೀವಾನ್, ಗೌತಮ, ಅತ್ರಿ, ವಿಶ್ವಾಮಿತ್ರ, ಸುದರ್ಶನ ಇವರೆಲ್ಲ ಮೊದಲಾದವರು ಬಂದರು. ಅನ್ಯೇಚ ಮುನಯೋ ಬ್ರಹ್ಮರಾತ ಅಂದರೆ ಶುಕಾಚಾರ್ಯ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮರಾತ ಅಂದರೆ ಶುಕ, ವಿಷ್ಣುರಾತ ಅಂದರೆ ಕಶ್ಯಪ. ನಾವು ಈ ವಿಷ್ಣುರಾತ ಅಂದರೆ ಪರೀಕ್ಷಿತ, ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮ ಈ ಶುಕಾಚಾರ್ಯನನ್ನು ಎಲ್ಲ ಋಷಿಗಳ ಜ್ಞಾನಕ್ಕಾಗಿ ಕೊಟ್ಟಿದ್ದ. ಈಗ ರಾತ ಅಂದರೆ ಕೊಡಲ್ಪಟ್ಟವನು. ಚತುರ್ಮುಖ ಬ್ರಹ್ಮಣ ರಾತ, ಆದ್ದರಿಂದ ಬ್ರಹ್ಮರಾತ ಅಂದರೆ ಶುಕಾಚಾರ್ಯ. ಮತ್ತು ಕಶ್ಯಪ ಅಂಗಿರಸಾದಯ, ಕಶ್ಯಪ ಬೃಹಸ್ಪತಿ. ಅಂಗಿರಸ ಅಂದರೆ ಆಂಗಿರಸ ಅಂದರೆ ಅಂಗಿರಸ ಗೋತ್ರದಲ್ಲಿ ಹುಟ್ಟಿದಂತಹ ಈ ಬೃಹಸ್ಪತಿ ಮೊದಲಾದವರೆಲ್ಲ ಮುನಿಗಳು ಕೂಡ ಅಲ್ಲಿ ಬಂದರು ಅಂತ ಅಲ್ಲಿಗೆ 15ನೇ ಶ್ಲೋಕ ಸಮಾಪ್ತ ಆಗ್ತದೆ. ಇದಕ್ಕೆ ಹೆಚ್ಚಿನ ಅರ್ಥಗಳನ್ನೇರು ಯಾರು ಏನು ಬರೆದಿಲ್ಲ. ಯಾಕೆಂದರೆ ಅವರು ಅಲ್ಲಿರುವ ಶ್ಲೋಕಗಳೇನಿವೆ ಬರೇ ಋಷಿಮುನಿಗಳ ಹೆಸರುಗಳನ್ನು ಹೇಳಿವೆ ಅಷ್ಟೆ. ಅದಕ್ಕೆ ವಿವಾದ ಆಗುವಂಥ ಸಂಗತಿಗಳು ಕೂಡ ಅಲ್ಲಿ ಏನಿಲ್ಲ. ಆದ್ದರಿಂದ ವಿಶೇಷ ಅರ್ಥಗಳನ್ನು ಯಾರೂ ಕೂಡ ಏನು ಅಲ್ಲಿ ಬರೀಲಿಕ್ಕೆ ಹೋಗಿಲ್ಲ ಆ ಮಾತುಗಳಿಗೆ. ಅವರಿಗೆ ನಮಸ್ಕಾರ ಮಾಡಿದ ಅಂತ ಮಾತ್ರ ಅಲ್ಲಿಂದ ಮುಂದೆ ಇಷ್ಟು ಕೇಳಿ ಬರ್ತದೆ. ರೇಣುಕಾಸುತಃ ಪರಶುರಾಮ ಇತ್ಯಾದಿ ಸಣ್ಣ ಸಣ್ಣ ವಿವರಗಳನ್ನು ಮಾತ್ರ ಅಲ್ಲಿ ನೋಡ್ತೇವೆ ಹೊರತು ಇನ್ಯಾವ ವಿಷಯಗಳು ಇಲ್ಲ. ಕೌಶಿಕ ಅಂದರೆ ವಿಶ್ವಾಮಿತ್ರ. ಯಾದವಾರ್ಯರು ಮತ್ತು ವಿಜಯಧ್ವಜರ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಕೂಡ ಅಲ್ಲಿ ಹೇಳಬೇಕಾದಂಥ ವಿಶೇಷ ಸಂಗತಿಗಳೇನಿಲ್ಲ. ವಿಶಸನ ಅಂದರೆ ಯುದ್ಧ ಭೂಮಿಗೆ ಬಂದಿದ್ದಾನೆ ಧರ್ಮರಾಜ. ಅಲ್ಲಿ ಈ ಎಲ್ಲರೂ ಕೂಡ ಬಂದು ಕೂತ್ಕೊಂಡ್ರು. ಅಲ್ಲಿಗೆ ಈ 15ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ, ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕದಿರೋ ಇನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.